I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ಲರಿಗೂ. ಬನ್ನಿ ವಿಘ್ನೇಶ್ವರ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ನಿಮ್ಮ ಪರ್ಸನಲ್ ಲೈಫಲ್ಲಿ ಬದಲಾವಣೆ ಬರ್ತಾ ಇದೆ, ಆ ಬದಲಾವಣೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಡಿವೈನ್ ಗೈಡೆನ್ಸ್ ಅನ್ನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಪ್ರಯಾಣಕ್ಕೆ ಒಂದಷ್ಟು ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸಮ್ ಕೈಂಡ್ ಆಫ್ ಹೀಲಿಂಗ್ ಕೂಡ ನಿಮ್ಗೆ ಸಿಗುವಂತಹ ಸಾಧ್ಯತೆ ಇದೆ. ಸೊ ಮನೆಯ ವಿಚಾರದಲ್ಲಿ ಒಂದಷ್ಟು ಆ ನೀವಿರೋಂಥ ಮನೆ ಸದ್ಯಕ್ಕೆ ಅಷ್ಟೊಂದು ಪಾಸಿಟಿವ್ ಆಗಿ ಇದ್ದಂಗಿಲ್ಲ. ಇಟ್ಸ್ ಎ ಜನರಲ್ ರೀಡಿಂಗ್. ಕೆಲವ್ರ ಮನೆ ನಿಜವಾಗ್ಲೂ ಚೆನ್ನಾಗಿದೆ, ಕೆಲವ್ರ ಮನೆ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬದಲಾವಣೆನ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸಮಥಿಂಗ್ ಏನು 35 ಇಯರ್ ಅಥವಾ 35 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ, ಹೊಸ ಮನೆಗೆ ಆಶೀರ್ವಾದ ಕೂಡ ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ಟ್ವಿನ್ನಿ ಹೆಣ್ಮಕ್ಳು ಆಗುವಂಥದ್ದು, ಟ್ವಿನ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀರಾ, ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದೀರಾ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಇದೆ ಅಂತ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಡಿವೈನ್ ಟೀಮ್ ಜೊತೆ ಅಥವಾ ಡಿವೈನ್ ಜೊತೆ ಹೆಚ್ಚು ಕನೆಕ್ಷನ್ ಅನ್ನ ಬೆಳೆಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಡಿವೈನ್ ಟೀಮ್ ಇಂದ ನಿಮ್ಗೆ ಮಾರ್ಗದರ್ಶನ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಧದಲ್ಲಿ ನಿಮ್ಗೆ ಬದಲಾವಣೆಗಳು ಕೂಡ ಬರ್ತಾ ಇದೆ, ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದೈವ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ 7 ಪೋರ್ಟಲ್ ಅಥವಾ ಈ ತಿಂಗಳ 6 ಪೋರ್ಟಲ್ ಏನಿದೆ ಅದು ಕೂಡ ಒಂದಷ್ಟು ಬದಲಾವಣೆನ ನಿಮ್ ಜೀವನದಲ್ಲಿ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಸೊ 6 ಪೋರ್ಟಲ್ ಅಲ್ಲಿ ಯಾರೋ ಬದಲಾವಣೆ ಯಾರೋ ಹೋಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ 7 ಪೋರ್ಟಲ್ ಇಸ್ ಇಂಪಾರ್ಟೆಂಟ್ ಆಲ್ಸೋ. 8 ಪೋರ್ಟಲ್, ಲೈನ್ ಗೇಟ್ ಪೋರ್ಟಲ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಮಥಿಂಗ್ ಯಾರೋ ಮೆನ್ ಇದ್ದಾರೆ. ಸೊ ಅವರು 8 ಪೋರ್ಟಲ್ ಅಲ್ಲಿ ಹೋಗಬಹುದು ಅನ್ನುವಂಥದ್ದು ಇದೆ. ಐ ಡೋಂಟ್ ನೋ ವಾಟ್ ಐ ಮೀನ್ ಟು ಸೇ, ಬಟ್ ಐ ಮೀನ್ ಟು ಸೇ ಸಮಥಿಂಗ್, ಬಟ್ ಐ ಡೋಂಟ್ ನೋ. ಆ ತರ ಇದೆ. ನಾನೇನ್ ಹೇಳ್ಬೇಕು ಅನ್ಕೊಂಡಿದೀನಿ, ಹೇಳ್ತಿದೀನಿ, ಅದ್ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ನನ್ಗೆ ಏನ್ ಹೇಳ್ಲಿಕ್ಕೆ ಹೇಳಿದ್ದಾರೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ 8 ಪೋರ್ಟಲ್ ಅಲ್ಲಿ ಕೆಲವರು ನಿಮ್ಮ ನಿಮ್ಮನ್ನ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜೊತೆಗೆ ಮುಂದಿನ ಗ್ರಹಣಗಳು ಏನ್ ಬರುತ್ತೆ ಅವಾಗ ಸ್ವಲ್ಪ ವ್ಯತಿರಿಕ್ತವಾಗಿ, ಅಂದ್ರೆ ಒಂಚೂರು ಹೈ ಎನರ್ಜಿಗೆ ಬದಲಾಗತ್ತೆ ಎನರ್ಜಿ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಇದು ಈ ವಾರಕ್ಕಷ್ಟೇ ಸೀಮಿತವಾಗಿ ಇಲ್ಲ, ಬಹಳಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು, ಈವನ್ ಪಾಸಿಟಿವ್ ಆಗೂ ಮಾಡಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಜೀವನದಲ್ಲಿದ್ದಂಥ ಮುಳ್ಳೆಲ್ಲ ದೂರ ಆಗುವಂಥದ್ದು, ಮುಳ್ಳಿನ ದಾರಿ ಎಲ್ಲ ದೂರ ಆಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸದ್ಯಕ್ಕೆ ಪ್ರೆಗ್ನೆನ್ಸಿ ಬರ್ತಾ ಇದೆ, ಪ್ರೆಗ್ನೆನ್ಸಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಹೊಟ್ಟೆಗೆ ಒಂದಷ್ಟು ಹೀಲಿಂಗ್ ಬೇಕಾಗಿದೆ, ಹೀಲಿಂಗ್ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಊಟದ ವಿಚಾರದಲ್ಲಿ ಒಂದಷ್ಟು ಎಚ್ಚರಿಕೆನ ವಹಿಸಿ. ಸಿಹಿ ಪದಾರ್ಥದಲ್ಲಿ ಯಾರೋ ಒಂದಷ್ಟು ನೆಗೆಟಿವಿಟಿನ ಮಾಡಿ ನಿಮ್ಗೆ ಕೊಡ್ತಾರೆ. ಸಾಧ್ಯ ಆದ್ರೆ ಅದನ್ನ ಅವಾಯ್ಡ್ ಮಾಡಿ, ತಗೊಳ್ಳೋದಕ್ಕೆ ಹೋಗ್ಬೇಡಿ ಅಥವಾ ಅದನ್ನ ತಿನ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೋ ದೇವಸ್ಥಾನದ ದೇವರ ಪ್ರಸಾದ ನಿಮ್ಗೆ ಬರುತ್ತೆ, ಯಾರೋ ಪ್ರಸಾದ ಕೊಟ್ಟು ಕಳಿಸ್ತಾರೆ, ನಿಮ್ಗೆ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ.
ವಿಶೇಷದಲ್ಲೇ ವಿಶೇಷವಾದಂಥ ಫಲ ನಿಮ್ಮ ಜಾಗ ಜಮೀನಲ್ಲಿ ಬೆಳಿತೀರಾ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಡಿವೈನ್ ಸಪೋರ್ಟ್, ಡಿವೈನ್ ಗೈಡೆನ್ಸ್ ನಿಮಗೆ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಡಿವೈನ್ ಸಪೋರ್ಟು, ಡಿವೈನ್ ಗೈಡೆನ್ಸ್ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಡಿವೈನ್ ಗೈಡೆನ್ಸ್ ಮುಖಾಂತರ ಮುಂದುವರಿರಿ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಗುರುಗಳ ಆಶೀರ್ವಾದ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಲೈಫನ್ನ ಪಾಸಿಟಿವ್ ಆಗಿ ತಗೊಳ್ಳಿ, ಪಾಸಿಟಿವ್ ಔಟ್ಲುಕ್ ಇದೆ. ಸೊ ಪಾಸಿಟಿವ್ ಇಂದ ನಿಮ್ಮ ಜೀವನ ಸಾಕಷ್ಟು ಬದಲಾಗತ್ತೆ, ಪಾಸಿಟಿವ್ ಥಿಂಕಿಂಗ್ ಇಂದ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಡೆಫಿನೆಟ್ಲಿ ಗ್ರೋತ್ ಆಗತ್ತೆ, ಫೈನಾನ್ಷಿಯಲಿ ಕೂಡ ಚೆನ್ನಾಗ್ ಆಗ್ತೀರಾ. ಯಾಕೆ ಯೋಚನೆ ಮಾಡ್ತೀರಾ ದುಡ್ಡಿಲ್ಲ, ಕಾಸಿಲ್ಲ, ಜಾಬ್ ಬರ್ತಾ ಇಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀರಾ? ದುಡ್ಡು ಬರುತ್ತೆ, ನಿಮ್ಗೆ ಹೇಗ್ ಬೇಕೋ ಹಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬೇಕು ಅಂದಾಗ ಮೆಡಿಟೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ದುಡ್ಡಿನ ವಿಚಾರಕ್ಕೆ ಬೇಜಾರ್ ಮಾಡ್ಕೊಂಡು, ಅಥವಾ ನಿಮ್ಮ ಹೊಟ್ಟೆಯ ಭಾಗ ಹೀಲ್ ಆಗ್ತಿಲ್ಲ, ಅಥವಾ ನಿಮ್ಮ ಚೆಸ್ಟ್ ಸಮಥಿಂಗ್, ಯಾರಿಗೋ ಚೆಸ್ಟ್ ಪೇನ್ ಬಂದು ತೊಂದರೆ ಆಗ್ಬಹುದು, ಬಟ್ ಏನು ಆಗೋದಿಲ್ಲ. ಒಂದ್ ಕೆಲವು ಸೆಕೆಂಡ್ ಅಥವಾ ಕೆಲವು ನಿಮಿಷ ಅಷ್ಟೇ ತೊಂದರೆ ಆಗತ್ತೆ, ಬಟ್ ಚೆನ್ನಾಗ್ ಆಗತ್ತೆ, ಬ್ಯಾಕಪ್ ಆಗತ್ತೆ, ಪಿಕಪ್ ಆಗತ್ತೆ, ಲೈಫ್ ಚೆನ್ನಾಗಿದೆ. ಸೊ ಯೋಚನೆ ಮಾಡಬೇಡಿ, ಲೈಫು ಬ್ಯಾಕಪ್ ಆಗತ್ತೆ, ಮತ್ತೆ ನೀವು ಕಳ್ಕೊಂಡಿರೋದು ಕೂಡ ವಾಪಸ್ ಬರುತ್ತೆ ನಿಮ್ಗೆ. ಅದು ನಿಮ್ಮ ಜ್ಞಾನ ಆಗಿರ್ಲಿ, ವಿದ್ಯೆ ಆಗಿರ್ಲಿ, ಹಣ ಆಗಿರ್ಲಿ, ಎಲ್ಲಾ ಕಡೆಯಿಂದ ಪ್ರೊಟೆಕ್ಟೆಡ್ ಇದೀರಾ, ಚಿಂತೆ ಮಾಡಬೇಡಿ, ಪ್ರೊಟೆಕ್ಷನ್ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ತಾಯಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ನಿಮ್ಗೋಸ್ಕರ ನಿಮ್ಮ ಮಡಿಲಲ್ಲಿ ಹುಟ್ಟಬೇಕು ಅಂತ ಕಾಯ್ತಾ ಇರುವಂತ ಒಂದು ಪಾಪು ಬರೋದ್ರಲ್ಲಿ ಇದೆ, ಡಿವೈನ್ ಪಾಪು. ಸೊ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ, ದುಡುಕಿ ನಿರ್ಧಾರ ತಗೊಂಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎನರ್ಜೆಟಿಕ್ ಮೂವ್ಮೆಂಟ್ ಇದೆ. ಸೊ ಎನರ್ಜೆಟಿಕ್ ಮೂವ್ಮೆಂಟ್ ಅಂದ್ರೆ ನಿಮ್ಮ ಜಾಗ ಜಮೀನಿನಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾರ್ಗದರ್ಶನನ ಗಣೇಶ ಕೊಟ್ಟಿದ್ದಾರೆ. ಅದನ್ನ ನೀವು ತೆಗಿತಾ ಇಲ್ಲ, ಇವಾಗ ತಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಖ್ಯವಾದಂಥ ವ್ಯಕ್ತಿನ ಭೇಟಿ ಆಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಗಣೇಶನ ಭೇಟಿ ಆಗ್ಬೇಕು, ಭೇಟಿ ಆಗ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ಶತ್ರುಗಳೆಲ್ಲರೂ ನಾಶ ಹೊಂದುತ್ತಾರೆ ಅನ್ನುವಂಥದ್ದು ಇದೆ. ಕೆರಿಯರ್ ವಿಚಾರಕ್ಕೋಸ್ಕರ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಕೆಳದರ್ಜೆಗೆ ಇಳಿಲಿಕ್ಕೆ ಹೋಗ್ಬೇಡಿ, ನಿಮ್ಮ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಇನ್ನ ಹೈ ಪ್ರೊಫೈಲ್ ಆಗ್ಬೇಕು, ಇನ್ನ ಹೈ ಮಟ್ಟಕ್ಕೆ ಹೋಗ್ಬೇಕು, ಹಾಗೆ ನೋಡ್ಕೊಳ್ಳಿ ನಿಮ್ಮನ್ನ ನೀವು ಅನ್ನುವಂಥದ್ದು ಇದೆ. ನಿಮ್ಮನ್ನ ತುಳಿಯಕ್ ಬಂದವರಿಗೆ ಅಥವಾ ಜೊತೆಲಿ ಇದ್ಕೊಂಡೆ ನಿಮಗ್ ಕೆಡ್ಡ ತೋಡ್ತಿರೋರಿಗೆ ತೋರ್ಸಿ ನೀವು ಯಾರು ಏನು, ನಿಮ್ಮ ಆ ಒಂದು ಲೆವೆಲ್ ಏನಿದೆ ಅದನ್ನ ತೋರಿಸಿ, ನಿಮ್ಮ ಕೆರಿಯರ್ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಗುರಿ ಗಮನ ಎಲ್ಲವೂ ಕೂಡ ನಿಮ್ಮ ಏಳಿಗೆಯ ಕಡೆ ಇರ್ಲಿ ಅನ್ನುವಂಥದ್ದು ಇದೆ. ಹೃದಯ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಪ್ರಯಾಣ ಕೂಡ ಹೋಗ್ತೀರಾ. ಸೊ ಏನೋ ಒಂದು ಟ್ರೈನ್ ಅಪ್ ಮಾಡಿ ಮಕ್ಕಳನ್ನ ಸರಿಯಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಒಂದಷ್ಟು ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರೂಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಫಿಸಿಕಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಇದೆ, ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಬ್ಲಡ್ ಕ್ಲಾಟ್ ಅಥವಾ ಬ್ಲಡ್ಡಿಗೆ ಸಂಬಂಧಪಟ್ಟಂಗೆ ಏನು ಮಾರಣಾಂತಿಕವಾಗಿ ರಿಸಲ್ಟ್ ಕೊಡಬಹುದು, ಬಟ್ ಅದು ನಿಜ ಅಲ್ಲ. ಇನ್ನೊಂದ್ ಕಡೆ ಎಕ್ಸ್ಟ್ರಾ ಬೇರೆ ಎಲ್ಲಾದ್ರೂ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಒಪಿನಿಯನ್ ವೇರಿಯೇಷನ್ ಅಲ್ಲಿ ಬರುತ್ತೆ, ನಿಮ್ಗೆ ಯಾವ ಕಾಯಿಲೆನೂ ಇಲ್ಲ, ಆರಾಮಾಗಿದ್ದೀರಾ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಶಿವಾಲಯಕ್ಕೆ ಹೋಗಿ ಬನ್ನಿ, ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಬನ್ನಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಸರೆಂಡರ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ರೆಸ್ಟ್ ಮಾಡಿ, ಡಿವೈನ್ ಜೊತೆ
ಡಿವೈನ್ ಜೊತೆ ನಿಮ್ಮ ಕನೆಕ್ಷನ್ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ನೀವು ಬೇರೆ ಕಡೆ ಪ್ರಯಾಣ ಹೋಗೋದು ಬೇಡ ಅನ್ನುವಂಥದ್ದು ಇದೆ. ಲೈಕ್ ನಾರ್ತ್ ಇಂಡಿಯಾ ಕಡೆ ಅಥವಾ ಯಾವ್ದಾದ್ರು ಹಿಲ್ ಸ್ಟೇಷನ್‌ಗೆ ಹೋಗೋದಿದ್ರೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಪ್ರಾಣಕ್ಕೆ ತೊಂದ್ರೆ ಆಗಬಹುದು, ಉಸಿರಾಟದ ತೊಂದ್ರೆ ಆಗಬಹುದು, ದೇಹ ನಿಸ್ತೇಜ ಆಗಬಹುದು. ಸೊ ಹಾಗಾಗಿ ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ಕೂಡ ಪೂರ್ತಿಯಾಗಿ ಶಾಂತ ಆಗ್ಬಿಡುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ಕಡೆ ಹೋಗ್ಬೇಡಿ. ಸದ್ಯಕ್ಕೆ ನಿಮ್ಮ ದೇಹದ ಆರೋಗ್ಯ ಸರಿ ಇಲ್ಲ. ದೇಹದ ಆರೋಗ್ಯನ ಸರಿಪಡಿಸ್ಕೊಂಡು ಆಮೇಲೆ ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನೆಗೆಟಿವ್ ಎನರ್ಜಿ ಇದೆ. ಸೊ ಆ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಮನೇಲಿ ಇಲ್ದಿರೋ ಹಾಗೆ, ಮನೆಗೆ ತೊಂದ್ರೆ ಆಗೋ ಹಾಗೆ ನೆಗೆಟಿವ್ ಎನರ್ಜೀಸ್ ತೊಂದ್ರೆ ಕೊಡ್ತಾ ಇದೆ. ಹಾಗಾಗಿ ಆ ನೆಗೆಟಿವ್ ಎನರ್ಜೀಸ್‌ನೆಲ್ಲ ದೂರ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಫೋಕಸ್ ಆನ್ ಯುವರ್ ಬಾಡಿ ಅನ್ನುವಂಥದ್ದು ಇದೆ. ಬಾಡಿ ಹೆಲ್ತ್ ಕಡೆ, ಮೆಂಟಲ್ ಹೆಲ್ತ್ ಕಡೆ, ಫಿಸಿಕಲ್ ಹೆಲ್ತ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಸಾಕು ಇನ್ನ ಸತ್ತಿದ್ದು, ಬದುಕಿ ತೋರ್ಸಿ ಇವಾಗ ಅನ್ನುವಂಥದ್ದು ಇದೆ. ಸೊ ಬದುಕಿ ತೋರ್ಸಿ ಅನ್ನುವಂಥದ್ದು ಇದೆ. ಸೊ ಇನ್ನ ಯಾರು ಹುಡುಕಾಟ ಮಾಡೋದಕ್ಕೆ ಆಗದೆ ಇರುವಂತ ಸ್ಥಳಕ್ಕೆ ಹೊರಟೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇನ್ಮೇಲೆ ವ್ಯರ್ಥ ಪ್ರಯತ್ನಗಳನ್ನ, ಕೊಲ್ಲೋ ಪ್ರಯತ್ನಗಳನ್ನ ಅಥವಾ ತೊಂದ್ರೆ ಮಾಡುವಂತ ಪ್ರಯತ್ನಗಳನ್ನ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಇದು ಕಟ್ಟ ಕಡೆಯ ವಾರ್ನಿಂಗ್. ಇನ್ನೊಂದು ವಾರ್ನಿಂಗ್ ಇಲ್ಲ ನಿಮ್ ಯಾರಿಗೂ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳಿಗೆ ಇದೆ. ವಾರ್ನಿಂಗ್, ವಾರ್ನಿಂಗ್, ವಾರ್ನಿಂಗ್ ಇದೆ. ಸೊ ಎಲ್ಲಾ ಕಡೆನೂ ವಾರ್ನಿಂಗ್ ಇದೆ. ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವಾಚನ್ನ ಕಟ್ಕೊಂಡಿರಿ. ಜೊತೆಗೆ ಹಾರ್ಟ್ ಬೀಟ್ ಅನ್ನ ಕೌಂಟ್ ಮಾಡ್ತಾ ಇರಿ. ಸೊ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ಅಲಾರಾಮ್ ತರ ಏನು ರೆಡಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಅಲಾರಾಮ್ 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 ಹೇಳ್ತಾ ಇದೆ. ಮತ್ತೆ ಇನ್ನೊಂದು ಜೀವನ, ಜನ್ಮದ ಬಗ್ಗೆ ಯಾರೋ ಯೋಚನೆ ಮಾಡ್ತಿದ್ದಾರೆ. ಸೊ ಜೀವನ, ಜನ್ಮ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಈ ಜನ್ಮದಲ್ಲಿ ಮತ್ತೊಮ್ಮೆ ನಿಮ್ಮ ಜೀವನನ ಪೂರ್ತಿಯಾಗಿ ಜೀವಿಸೋದಕ್ಕೆ, ಸಾಧನೆ ಮಾಡೋದಕ್ಕೆ, ಪೂರ್ಣಾಯುಷ್ವಂತರಾಗಿ ಇರೋದಕ್ಕೆ ಏನ್ ಪ್ರಯತ್ನ ಬೇಕು ಅದನ್ನ ಮಾಡಿ. ಸೊ ನೆನ್ಪಿಡಿ, ನೀವು ತಿಂದಿಲ್ಲ ಅಂದ್ರೆ ಯಾರು ತಿನ್ನೋದಿಲ್ಲ. ಸೊ ನೀವು ಊಟ ಮಾಡಿ, ಬೇರೆಯವ್ರಿಗೂ ಊಟ ಹಾಕಿ, ಜೊತೆಗೆ ಹಣ್ಣು ಹಂಪ್ಲೆಲ್ಲ ಚೆನ್ನಾಗಿ ತಿನ್ನಿ ಅನ್ನುವಂಥದ್ದು ಇದೆ. ಕೈನೆಲ್ಲ ಬೂಜು ಬರ್ಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಚ್ಚರಿಕೆ ಬೇಕು. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ಇರಿ. ಜೊತೆಗೆ ಸದ್ಯಕ್ಕೆ ಎಲ್ಲೂ ಪ್ರಯಾಣ ಬೇಡ. ಹೊರಗಡೆ ದೂರ ದೂರ ಪ್ರಯಾಣ, ನೈಟ್ ಸ್ಟೇ ಆಗುವಂತ ಪ್ರಯಾಣಗಳು ಬೇಡ ಮನೆಯಿಂದ. ಸೊ ಏನೇ ಇದ್ರೂ ಬೆಳಿಗ್ಗೆ ಹೋಗಿ ಸಂಜೆ ಮನೆಗೆ ಬಂದ್ಬಿಡಿ. ರಾತ್ರಿ ಹೊತ್ತು ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಬದಲಾವಣೆ ಆಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದೆ ಬದಲಾವಣೆಗಳು, ನಂಗೆ ಇಲ್ಲಿ ಕೆಲವು ಮೆಸೇಜ್ ಇದೆ. ಅದನ್ನ ಹೇಳಕ್ಕೆ ಇಲ್ಲಿ ಗೊತ್ತಿಲ್ಲ, ಹೇಳ್ಬೋದು ಹೇಳ್ಬಾರ್ದು. ಸೊ ಈಗಾಗ್ಲೇ ಹೇಳ್ಬಾರ್ದು ಅಂತ ಸಾಕಷ್ಟು ಅಡ್ಡಿಪಡಿಸಿದ್ದಾರೆ. ಸ್ಟ್ರೈಕ್ಸ್ ಎಲ್ಲ ಮಾಡಿಸ್ಬಿಡ್ತಾರೆ. ದೇಹದ ಆರೋಗ್ಯದಲ್ಲಿ ಗಮನನ ಕೊಡಿ. ಸೊ ಈ ಕಾರ್ಡನ್ನ ನೀವು ಹಾಗೆ ಫೋಕಸ್ ಮಾಡಿ ನೋಡಿ. ನನಗೆ ಇಲ್ಲಿ ಮೆಸೇಜಸ್ ಇದೆ. ಅದನ್ನ ನಾನು ನಿಮ್ಗೆ ಹೇಳಕ್ ಆಗ್ತಿಲ್ಲ. ಬಟ್ ಅದ್ರಲ್ಲಿ ಏನ್ ಮೆಸೇಜ್ ಇದೆ ಅದು ನಂಗೆ ಅರ್ಥ ಆಗ್ತಿದೆ. ಬಟ್ ನಾನು ಇಲ್ಲಿ ಇದು ಓವರ್ ಆಲ್ ಆಗಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಹೇಳೋದಕ್ಕೆ ಆಗೋದಿಲ್ಲ. ಕೆಲವ್ರಿಗೆ ಗಾಬರಿ ಬೀಳ್ಬೋದು. ಆ ಕಾರಣಕ್ಕೋಸ್ಕರ. ಸೊ ಇದನ್ನ ನೋಡಿ ನಿಮ್ಗೆ ಏನಾದ್ರೂ ಮಾಹಿತಿ ಅಥವಾ ಮೆಸೇಜ್ ಬಂದ್ರೆ ಅದನ್ನ ತಗೊಳ್ಳಿ. ಸೊ ಪಾಸ್ ಮಾಡ್ಬಿಟ್ಟು ನೋಡ್ತಾ ಇರಿ. ನೋಡ್ಬಿಟ್ಟು ಕಣ್ಮುಚ್ಕೊಳ್ಳಿ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗಬಹುದು. ಮತ್ತೆ ಎಲ್ರಿಗೂ ಸಿಗೋದಿಲ್ಲ ಇದು ಯಾರಿಗ್ ಮಾಹಿತಿ ಹೋಗ್ಬೇಕೋ ಅವ್ರಿಗೆ ಮಾತ್ರ ಸಿಗುತ್ತೆ.
ಒಳ್ಳೆಯದಾಗಲಿ. 2, 47, 21, 39, 38, 26, 30 ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ತ್ರಿಮೂರ್ತಿಗಳ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ. ಸೊ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಕೇಳ್ಕೊಳ್ತಾ, ಸೊ ಟೇಕ್ ಕೇರ್, ಬಾಯ್, ನಮಸ್ತೆ, ಓಂ ಗಂ ಗಣಪತಯೇ ನಮಃ. The Sri Vagdevi Tarot channel is so glad to see you again. Thank you for watching our tarot card readings today.